ಕರ್ನಾಟಕದ ನೂತನ ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದಾರೆ. ಉಪಮುಖ್ಯಮಂತ್ರಿಯಾಗಿದ್ದಂತಹ ಡಿಕೆ ಶಿವಕುಮಾರ್ ಇನ್ಮುಂದೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ನಡೆಸ್ತಾ ಇದ್ದಾರೆ. ಒಂದು ಕಡೆ ಕನಕಪುರದ ಬಂಡೆ ಮುಖ್ಯಮಂತ್ರಿ ಆಗಿದ್ದೇ ತಡ ಅವರ ಅಭಿಮಾನಿಗಳಲ್ಲಿ ಖುಷಿ ಸಂಭ್ರಮ ಎಲ್ಲ ಕೂಡ ಮನೆ ಮಾಡಿದೆ. ಅದೇ ರೀತಿಯಾಗಿ ಮತ್ತೊಂದು ಕಡೆ ರಾಜಕೀಯಕ್ಕೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಬರ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅರೆ ರಾಜಕೀಯಕ್ಕೂ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಬರೋದಕ್ಕೂ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೂ ಏನು ಸಂಬಂಧ ಅಂತ ಅನ್ಕೊಂಡ್ರ? ಎಲ್ಲದಕ್ಕೂ ಕೂಡ ಚೈನ್ ಲಿಂಕ್ ಇದ್ದೇ ಇದೆ. ಸೊ ಅದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ತಿಳಿಸ್ತೀವಿ. ಅದಕ್ಕೂ ಮುಂಚೆ ನೀವು ನಮ್ಮ ದಿ ಸ್ಪೆಷಲ್ ಕನ್ನಡವನ್ನ ಇದುವರೆಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ನ ಪ್ರೆಸ್ ಮಾಡ್ಕೊಳ್ಳಿ. ಎಸ್, ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಅವರು ಪಟ್ಟಕ್ಕೆ ಏರ್ತಾ ಇದ್ದಂತೆನೆ ರಾಜಕೀಯಕ್ಕೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಕೂಡ ಎಂಟ್ರಿ ಆಗ್ತಾರೆ ಅನ್ನುವಂತಹ ಮಾತುಗಳು ಓಡಾಡ್ತಾ ಇದೆ. ಯಾಕೆಂತಂದ್ರೆ ಡಿಕೆ ಶಿವಕುಮಾರ್ ಮತ್ತೆ ಕ್ರೇಜಿ ಸ್ಟಾರ್ ಇಬ್ರು ಕೂಡ ಕ್ಲಾಸ್ಮೇಟ್ಸ್, ಇಬ್ರು ಕೂಡ ಆತ್ಮೀಯ ಸ್ನೇಹಿತರು. ಸೊ ಡಿಕೆ ಶಿವಕುಮಾರ್ ಅವರು ತಮ್ಮ ಈ ಪದಗ್ರಹಣದ ಟೈಮಲ್ಲಿ ಕನ್ನಡ ಚಿತ್ರರಂಗದ ಗಣ್ಯರಿಗೂ ಕೂಡ ಆಹ್ವಾನವನ್ನ ಕೊಟ್ಟಿದ್ರು. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡ್ತಿದ್ದಂತೆ ಹಂಸಲೇಖ ಅವರು ಹೇಳಿದಂತಹ ಒಂದು ಮಾತಿನ ಬಗ್ಗೆ ಇದೀಗ ಚಿತ್ರರಂಗದಲ್ಲಿ ತುಂಬಾನೇ ಚರ್ಚೆ ಆಗ್ತಾ ಇದೆ. ಹಂಸಲೇಖ ಹೇಳಿದಂತೆ ಕನ್ನಡ ಚಿತ್ರರಂಗದ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಎಂಎಲ್ಸಿ ಆಗಬಹುದಾ? ಹಂಸಲೇಖ ಇಂತಹದೊಂದು ಸುಳಿವನ್ನ ನೀಡಿದ್ರ ಅನ್ನುವಂತಹ ಪ್ರಶ್ನೆ ಕೂಡ ಇದೀಗ ಓಡಾಡ್ತಾ ಇದೆ. ಹೌದು, ನಾನೊಂದು ತೀರಾ ನೀನೊಂದು ತೀರಾ ಅಂತ ಇದ್ದಂತಹ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಮತ್ತೆ ಹಂಸಲೇಖ ಅವರು ಇತ್ತೀಚೆಗೆ ಒಂದು ಕಾರ್ಯಕ್ರಮದಲ್ಲಿ ಒಂದಾಗಿದ್ರು. ಕ್ರೇಜಿ ಬ್ರಹ್ಮ ಅನ್ನುವಂತಹ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಮ್ಯೂಸಿಕಲ್ ಮ್ಯಾಜಿಕ್ ಜೋಡಿ ಮತ್ತೆ ಒಂದಾಗಿತ್ತು. ಸಂಗೀತ ಪ್ರೇಮಿಗಳ ಕಿವಿಗಳು ಮತ್ತೆ ಅರಳಿತು. ರವಿಚಂದ್ರನ್ ಅವರು ತಮ್ಮ 65ನೇ ಹುಟ್ಟು ಹಬ್ಬದಂದು ನಡೆದಂತಹ ಈ ಕಾರ್ಯಕ್ರಮದಲ್ಲಿ ಹಂಸಲೇಖ ಅವರು ಕೂಡ ಭಾಗಿಯಾಗಿದ್ರು. ಅವ್ರ ಜೊತೆ ತುಂಬಾನೇ ಆತ್ಮೀಯವಾಗಿ ತುಂಬಾನೇ ಖುಷಿಯಾಗಿ ರವಿಚಂದ್ರನ್ ಅವರು ಕೂಡ ಇದ್ರು. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಹಂಸಲೇಖ ಅವರು ಒಂದು ರಾಜಕೀಯ ಚರ್ಚೆಯೊಂದಕ್ಕೆ ನಾಂದಿಯನ್ನ ಹಾಡಿದ್ರ ಅಂತ ಹೇಳುವಂತ ಮಾತು ಓಡಾಡ್ತಾ ಇದೆ. ಯಾಕೆಂತಂದ್ರೆ ಸದ್ಯ ಇವಾಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿದಾರಲ್ಲ, ಸೊ ಅದಕ್ಕಾಗಿನೇ ಈ ಒಂದು ಮಾತು ಚರ್ಚೆ ಆಗ್ತಾ ಇದೆ. ಎಸ್, ಈ ಕ್ರೇಜಿ ಬ್ರಹ್ಮ ಅನ್ನುವಂತಹ ಕಾರ್ಯಕ್ರಮದಲ್ಲಿ ತಮ್ಮ ವೃತ್ತಿ ಬದುಕಿಗೆ ಬೆಳಕಾದಂತಹ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರನ್ನ ಮನಸಾರೆ ಹಾಡಿ ಹೊಗಳಿದ್ರು ಹಂಸಲೇಖ ಅವರು. ನೆಚ್ಚಿನ ನಟನ ಬರ್ತ್ಡೇ ದಿನಾನೇ ಚಿನ್ನದ ಪದಕ ಕೂಡ ಕೊಟ್ಟು ಶುಭವನ್ನ ಹಾರೈಸಿದ್ರು. ಈ ವೇಳೆ ಹಂಸಲೇಖ ಅವರು ರಾಜಕೀಯ ಚರ್ಚೆಯೊಂದಕ್ಕೆ ನಾಂದಿಯನ್ನ ಹಾಡಿದ್ದಾರೆ. ಕ್ರೇಜಿ ಬ್ರಹ್ಮ ವೇದಿಕೆ ಮೇಲೆ ರವಿಚಂದ್ರನ್ ಅವರ ಕ್ಲಾಸ್ಮೇಟ್ ಡಿಕೆ ಶಿವಕುಮಾರ್ ಕರ್ನಾಟಕದ ನೂತನ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಹೀಗಾಗಿ ನಮ್ಮ ಯಜಮಾನರು ಕೂಡ ಶೀಘ್ರದಲ್ಲೇನೆ ಎಂಎಲ್ಸಿ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಟ್ವಿಸ್ಟ್ ಅನ್ನ ಕೊಟ್ಟಿದ್ರು. ಹಂಸಲೇಖ ಹೀಗೆ ಹೇಳ್ತಾ ಇದ್ದಂತೆನೆ ರವಿಚಂದ್ರನ್ ಅಭಿಮಾನಿಗಳು ಕೂಡ ಥ್ರಿಲ್ ಆಗ್ಬಿಟ್ಟಿದ್ರು. ಕೂಡಲೇ ಹಂಸಲೇಖ ಅದಕ್ಕೊಂದು ಜಾಣತನದ ವ್ಯಾಖ್ಯಾನವನ್ನು ಕೂಡ ಕೊಟ್ಟಿದ್ರು. ಇಲ್ಲಿ ಎಂಎಲ್ಸಿ ಅಂತಂದ್ರೆ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲ, ಮ್ಯೂಸಿಕ್ ಲವಿಂಗ್ ಸಿನಿಮಾ ಅಂತ ನಾದಬ್ರಹ್ಮ ಹಂಸಲೇಖ ಅವರು ಬೇರೆ ತರನೇ ಅದಕ್ಕೆ ಒಂದು ವ್ಯಾಖ್ಯಾನವನ್ನ ಕೊಟ್ಬಿಟ್ಟಿದ್ರು. ಹೀಗಿದ್ರು ಕೂಡ ಡಿ ಕೆ ಶಿವಕುಮಾರ್ ಸಿಎಂ ಆದ ಬೆನ್ನಲ್ಲೇ ರವಿಚಂದ್ರನ್ ಕೂಡ ಎಂಎಲ್ಸಿ ಆಗಬಹುದಾ ಅನ್ನುವಂತಹ ಮಾತು ಕೂಡ ಓಡಾಡ್ತಾ ಇದೆ. ಹಂಸಲೇಖ ಈ ಬಗ್ಗೆ ಸುಳಿವನ್ನ ಕೊಟ್ಬಿಟ್ಟು ತಕ್ಷಣ ಅದನ್ನ ಬೇರೆ ರೀತಿಯಲ್ಲಿ ಹೇಳ್ಬಿಟ್ರ ಅಂತ ಕೂಡ ಚರ್ಚೆ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಇನ್ನು ಎಲ್ಲರಿಗೂ ಗೊತ್ತಿರೋ ಹಾಗೆ ಡಿ ಕೆ ಶಿವಕುಮಾರ್ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಇಬ್ರು ಕೂಡ ಕ್ಲಾಸ್ಮೇಟ್ಸ್. ಹೀಗಾಗಿ ಇಬ್ರಲ್ಲೂ ಕೂಡ ಅದೊಂದು ಆತ್ಮೀಯತೆ ಅನ್ನೋದು ಇದ್ದೇ ಇದೆ. ಇತ್ತೀಚೆಗೆ ನಡೆದಂತಹ ಒಂದು ಇವೆಂಟ್ ನಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾಡಿದಂತಹ ಒಂದು ಸಹಾಯವನ್ನ ನೆನಪನ್ನು ಮಾಡ್ಕೊಂಡಿದ್ರು ರವಿಚಂದ್ರನ್ ಅವರು. ಕಷ್ಟ ಕಾಲದಲ್ಲಿ ನನಗೆ ಫಸ್ಟ್ ನೆರವಿಗೆ ಬಂದಿದ್ದೆ ನನ್ನ ಗೆಳೆಯ ಡಿ ಕೆ ಶಿವಕುಮಾರ್ ಅಂತ ನೆನಪು ಮಾಡ್ಕೊಂಡಿದ್ರು. ಅಷ್ಟೇ ಅಲ್ಲ, ತಮ್ಮ ವೈಯಕ್ತಿಕ ಜೀವನದ ಏಳು ಬೀಳುಗಳನ್ನ ಹಂಚಿಕೊಂಡು ಕೂಡ ಭಾವುಕರಾಗಿದ್ರು ರವಿಚಂದ್ರನ್ ಅವರು. ಸಿನಿಮಾದ ಹುಚ್ಚಿಗಾಗಿ 15 ವರ್ಷಗಳ ಕಾಲ ನನ್ನ ಹೆಂಡತಿ ಮಕ್ಕಳನ್ನ ಕಡೆಗಣಿಸಿದ್ದೆ. ನಾನ್ ಸೋತಾಗ ಗೆದ್ದಾಗ ಎಲ್ಲಾ ಸಮಯದಲ್ಲೂ ಕೂಡ ನನ್ನ ಪತ್ನಿ ಜೊತೆಗಿದ್ರು ಅನ್ನುವಂತಹ ಮಾತು ಕೂಡ ಹೇಳಿದ್ರು. ಇದೇ ಇವೆಂಟ್ ಅಲ್ಲೇನೆ ಡಿ ಕೆ ಶಿವಕುಮಾರ್ ಅವ್ರನ್ನ ಆತ್ಮೀಯವಾಗಿ ಅವರು ನಡ್ಸ್ಕೊಂಡಿದ್ರು. ಅವರ ಮಾಡಿದಂತಹ ಎಲ್ಲಾ ಸಹಾಯವನ್ನು ಕೂಡ ನೆನಪು ಮಾಡ್ಕೊಂಡಿದ್ರು. ರವಿಚಂದ್ರನ್ ಅವರು ಇದುವರೆಗೂ ಕೂಡ ರಾಜಕೀಯದ ಬಗ್ಗೆ ಎಲ್ಲೂ ಮಾತುಗಳನ್ನ ಹಾಡಿಲ್ಲ, ಎಲ್ಲೂ ಕೂಡ ಹೇಳಿಕೆಗಳನ್ನ ಕೊಟ್ಟೇ ಇಲ್ಲ. ಅವರು ಎಲ್ಲೂ ಕೂಡ ರಾಜಕೀಯದ ಬಗ್ಗೆ ತಮಗೆ ಆಸಕ್ತಿ ಇದೆ ಅನ್ನುವಂತಹ ಒಂದು ಮಾತು ಕೂಡ ಹೊರ ಹಾಕಿಲ್ಲ. ನಾನು ಸಾಯೋವರೆಗೂ ನಾನು ಸಿನಿಮಾವನ್ನ ಮಾಡ್ತೀನಿ, ನನ್ನ ಕಲೆ ನನ್ನದೇನಿದೆ ಟ್ಯಾಲೆಂಟ್ ನನ್ನದ್ ಬರೀ ಸಿನಿಮಾ ಅಷ್ಟೇನೆ ಅಂತ ಅಷ್ಟೇ ಹೇಳ್ಕೊಂಡ್ ತಿರುಗಿದ್ದಾರೆ ಅಷ್ಟೇನೆ. ಇಷ್ಟೇ ಅಲ್ಲ, ಅವರು ರಾಜಕೀಯಕ್ಕೂ ರವಿಚಂದ್ರನ್ಗೂ ಹೊಂದಾಣಿಕೆ ಆಗತ್ತಾ ಅನ್ನುವಂತಹ ಅನುಮಾನ ಕೂಡ ಕೆಲವರಲ್ಲಿ ಇದ್ದೇ ಇದೆ. ಯಾಕೆ ಅಂತಂದ್ರೆ
ಸಿನಿಮಾವನ್ನೇ ತಮ್ಮ ಉಸಿರಾಗಿರಿಸಿಕೊಂಡಿರೋದು ರವಿಚಂದ್ರನ್ ಅವರು. ಸೊ ಅವರು ರಾಜಕೀಯಕ್ಕೆ ಬಂದ್ರೆ ಯಾವ ರೀತಿಯಲ್ಲಿ ಇರ್ತಾರೆ? ಯಾವ ರೀತಿಯಾಗಿ ಅಧಿಕಾರವನ್ನ ಮಾಡ್ತಾರೆ? ಅವರ ರಾಜಕೀಯದ ಎಂಟ್ರಿಯಿಂದ ಏನಾದ್ರೂ ಬದಲಾವಣೆ ಆಗಬಹುದಾ? ಅನ್ನೋದು ತುಂಬಾ ಜನರಿಗೆ ಕಾಡ್ತಾ ಇರುವಂತಹ ಪ್ರಶ್ನೆ. ಆದ್ರೆ ಒಂದು ವೇಳೆ ಡಿ.ಕೆ. ಶಿವಕುಮಾರ್ ಏನಾದ್ರೂ ಅವಕಾಶವನ್ನ ಕೊಟ್ರೆ ಕ್ರೇಜಿ ಸ್ಟಾರ್ ಅವರು ನೋ ಅನ್ನುವಂತಹ ಸಾಧ್ಯತೆ ಕೂಡ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾದ್ರೆ ರವಿಚಂದ್ರನ್ ಅವರು ರಾಜಕೀಯಕ್ಕೆ ಬರ್ತಾರಾ? ತಮ್ಮ ಆತ್ಮೀಯ ಗೆಳೆಯ ಇವತ್ತು ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಾರೆ. ಸೊ ಅವರ ಏನಾದ್ರು ಹೇಳಿದ್ರೆ ಅವರು ಆಫರ್ ಅನ್ನ ಕೊಟ್ರೆ ರಾಜಕೀಯಕ್ಕೆ ಧುಮುಕ್ತಾರ ಕ್ರೇಜಿ ಸ್ಟಾರ್ ಅನ್ನೋದು ಎಲ್ಲರಲ್ಲೂ ಕಾಡ್ತಾ ಇರುವಂತಹ ಪ್ರಶ್ನೆ. ನಿಮಗೇನ್ ಅನ್ಸುತ್ತೆ? ಕ್ರೇಜಿ ಸ್ಟಾರ್ ರಾಜಕೀಯಕ್ಕೆ ಬರ್ಬೇಕಾ? ಅವರ ಅಧಿಕಾರ ಹೇಗಿರುತ್ತೆ ಅಂತ ನೋಡ್ಬೇಕಾ? ನಿಮ್ಗೂ ಕೂಡ ಇಂಟ್ರೆಸ್ಟ್ ಇದೆಯಾ? ಹಾಗಾದ್ರೆ ನೀವು ಕೂಡ ಕಮೆಂಟ್ ಮಾಡಿ ಹೇಳಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.